ದರ್ಶನ್ ಅವರಾಗ್ಲಿ, ಸುದೀಪ್ ಆಗ್ಲಿ, ಅಥವಾ ಯಶ್ ಆಗ್ಲಿ, ಅಥವಾ ರಚಿತಾ ರಾಮದ ಫಸ್ಟ್ ನೈಟ್ ಅಲ್ಲಿ ತಗ್ಲಾಕಿಕೊಂಡ ಮಂಜು ಪಾವಗಡ ಚೆನ್ನಾಗಿಲ್ಲ ಸರ್. ಮನುಷ್ಯ ಜೊತೆ ಇದ್ದಾಗಲೇ ಕಷ್ಟ, ದೈಗಳ ಜೊತೆ ಇನ್ನಷ್ಟು ಕಷ್ಟ. ಏನಾಗಲ್ಲ ಪ್ರತಾಪ್, ನಮ್ಮ ಹುಡುಗ ಹೆಂಗ್ ಬೀಳ್ತಾರೆ ನೋಡಿ. ಚಂದ್ರಪ್ರಭಾ ಫಸ್ಟ್ ನೈಟ್ ಅಲ್ಲಿ ಮಾಡಿದ್ದೇನು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಉಮೇಶ್ ಮಾತಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಿದ್ದೀರಾ ಇನ್ಸಿನಿ OTT. ಸೊ ನಮ್ಮ ಜೊತೆ ಇದ್ದಾರೆ ಪ್ರಥಮ್ ಸರ್. ಸೊ ಪ್ರಥಮ್ ಅವ್ರದ್ದು ಒಂದು ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾದು ಪ್ರಮೋಷನ್ ಬಂದಿದ್ದಾರೆ, ಮಾತಾಡೋಣ. ಓಕೆನಾ ಸರ್? ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿಲ್ಲ ಸರ್. ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸ್ಟ್ರೆಸ್, ಸಿನಿಮಾ ಮುಗಿದ್ಮೇಲೆ ಇನ್ನೊಂದು ಸ್ಟ್ರೆಸ್, ರಿಲೀಸ್ ಅಂದಾಗ ಮತ್ತಷ್ಟು ಸ್ಟ್ರೆಸ್, ಎಲ್ಲಾ ಸ್ಟ್ರೆಸ್ಗಳು ಸೇರಿದಾಗ ಮನುಷ್ಯ ಜೊತೆ ಇದ್ದಾಗಲೇ ಕಷ್ಟ, ದೈಗಳ ಜೊತೆ ಇನ್ನಷ್ಟು ಕಷ್ಟ. ಸೊ ಮುಗಿಸಿದೀನಿ, ರಿಲೀಸ್ ಆಗ್ತಾ ಇದೆ. ಈಗ ರಿಲೀಸಿಗೆ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮಾಮೂಲಿ ಥಿಯೇಟರ್ ಲಿಸ್ಟ್ ಅಲ್ಲೇ ಡಿಸ್ಟ್ರಿಬ್ಯೂಟರ್ ಪ್ರಸಾದ್ ಸರ್ ನೋಡ್ಕೋತಾ ಇದ್ದಾರೆ, ನವರತ್ನ ಪ್ರಸಾದ್ ಅವರು. ನಿದ್ರೆ ಇಲ್ಲ. ಮೊದಲು ದಿನಕ್ಕೆ ನಾನು 11 ಅವರ್ ಮಲಗ್ತಾ ಇದ್ದೆ. ಈಗ ನಾನು 3 ಅವರ್ಸ್ ಮಲಗಕ್ಕೂ ಆಗ್ತಿಲ್ಲ. ಲಾಸ್ಟ್ 1 ವೀಕಿಂದ 8 ಡೇಸ್ ಆಯ್ತು ನಾನು ಮಲಗಿ. ಬೆಂಗಳೂರು ಬಂದ್ಮೇಲೆ ಊರಲ್ಲಿ ಇರ್ತಾ ಇದ್ದೆ, ಆರಾಮಾಗಿ ಮಲ್ಕೊಳ್ತಾ ಇದ್ದೆ. ಸೊ ಒತ್ತಡ, ಥಿಯೇಟರ್ ಲಿಸ್ಟ್ ಫೈನಲ್ ಮಾಡಬೇಕು, ಯೋಫೋ ಕ್ಯೂಬ್ ಕಟ್ಟಬೇಕು, ಕಂಟೆಂಟ್ ಹೋಗಿಲ್ಲ ಅಂತಾರೆ, ಇನ್ಯಾರೋ ಇದ್ರದ್ದು ನೋಡಬೇಕು. ಇನ್ನೊಂದೇನಂದ್ರೆ, ಯೂಶಲಿ ನಮ್ಮ ಸಿನಿಮಾದಲ್ಲಿ ಏನ್ ಗೊತ್ತಾ, ಇಬ್ರು ದೆವ್ವಗಳು, ಹೀರೋಯಿನ್ ದೆವ್ವ ಮತ್ತೆ ಇನ್ನೊಂದು ದೆವ್ವದ ಕ್ಯಾರೆಕ್ಟರ್. ಇವ್ರಿಗೆ ಡೇ ಟೈಮಲ್ಲಿ ಹೇಳ್ಬೇಕಂತೆ ಈ ಪ್ರಮೋಷನಲ್ ಆಕ್ಟಿವಿಟೀಸ್ ಡೇಟ್ನ. ದೈಗಳು ರಾತ್ರಿ ಹೊತ್ತು ಆಕ್ಟಿವ್ ಆಗಿರ್ತಾವೆ. ನಾನು 10 ಗಂಟೆಗೆ ಫೋನ್ ಮಾಡಿರ್ತಲ್ಲ ದಯ್ಯ, ನಾನೇನ್ ಮಾಡ್ಲಿ? ಈ ದೈಯಕ್ಕೆ 10 ಗಂಟೆಗೆ ಮಾಡಿ ನಾಳೆ ಬೆಳಗ್ಗೆ ಇಂಟರ್ವ್ಯೂ ಇದೆ ಅಂತ ಹೇಳಿದ್ರೆ, ನಾನು ನೈಟ್ ನಾನು ಬಿಸಿ ಇದ್ದೆ ಅಂತ. ದಯ್ಯ ನೈಟ್ ಟೈಮು ಎದ್ದಿರ್ಬೇಕು, ದೆವ್ವ ತಾನೇ ಅದು, ಎದ್ದಿರ್ಬೇಕೋ ಬೇಡ ಸರ್? ಅಲ್ಲ ಏನ್ ಹೇಳಿ. ಏನಂದ್ರೆ ಈಗ ದೆವ್ವ ರಿಲೇಟೆಡ್ ನೀವ್ ಹೇಳ್ತಾರ ಒಂದು, ಅಲ್ಲ ದೆವ್ವ ನೈಟ್ ಟೈಮ್ ಎದ್ದಿರ್ಬೇಕೋ ಬೇಡವರಿ? ಅಲ್ಲ ಎದ್ದಿರ್ಬೇಕು. ಎದ್ದಿರ್ಬೇಕು ಅಂದ್ರೆ ನೈಟ್ 9-9:30 ನಾನು ಫೋನ್ ಮಾಡಿ ನಾಳೆ ಇಂಟರ್ವ್ಯೂ ಇದೆ ಅಂತ ಹೇಳಿದೆ. ದೆವ್ವ ಎದ್ದು ರಿಸೀವ್ ಮಾಡಿ ಬರ್ಬೇಕು ತಾನೆ. ದೆವ್ವ ಬಂದಿಲ್ಲದ್ ಲೇಟ್ ಮಾಡೋದು ನಾನೇನ್ ಮಾಡ್ಲಿ? ಓಕೆ, ಈಗ ಮತ್ತೆ ಇನ್ನೊಂದು ಫಸ್ಟ್ ನೈಟ್ ವಿತ್ ದೆವ್ವ, ಏನಕ್ಕೆ ಟೈಟ್ಲ್ ಅದೇ ಇಟ್ಕೋಬೇಕಂತ ಸರ್? ಈಗ ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತು ಅಂತ ಟೈಟ್ಲ್ ಇಡ್ಲಾ? ಅಲ್ಲ ಓಕೆ, ಸಿನಿಮಾ ಇರೋದಂಗೆ, ಹನಿಮೂನ್ಗೆ ಅಂತ ಹೋದಾಗ ತನ್ನ ಹೆಂಡತಿ ದೆವ್ವ ಅಂತ ಗೊತ್ತಾದಾಗ ಅದು ಹನಿಮೂನ್ ಆಗುತ್ತಾ ಅಥವಾ ಅದು ರಿವೆಂಜ್ ಮುಗಿತಾ ಅನ್ನೋದೇ ಕತೆ. ತುಂಬಾ ಯುನೀಕ್ ಆಗಿರ್ಲಿ ಅಂತ ಪ್ಲಾನ್ ಮಾಡಿದ್ವಿ. ದೆವ್ವಗಳ ಜೊತೆಗೆ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ತುಂಬಾ ಸಹಕಾರ ಸಿಕ್ಕಿದೆ, ಒಳ್ಳೆ ಸಿನಿಮಾ. ನಮ್ಮ ಪ್ರಯತ್ನ ನಾವು ಮಾಡಿದ್ವಿ, ನಮ್ಮ ಶಕ್ತಿ ಮೀರಿ ಒಂದು ಒಳ್ಳೆ ಪ್ರಯತ್ನ ನಾವು ಮಾಡಿದ್ವಿ. ಮತ್ತೆ ಈ ಸಿನಿಮಾದಲ್ಲಿ ತುಂಬಾ ಜನ ಕೋ ಆರ್ಟಿಸ್ಟ್ಗಳೆಲ್ಲ ಮಾಡಿದ್ದಾರೆ. ತುಂಬಾ ಜನ ಕೋ ಆರ್ಟಿಸ್ಟ್ ಅನ್ನಕ್ಕಿಂತ ತುಂಬಾ ಜನ ಒಳ್ಳೊಳ್ಳೆ ಕಲಾವಿದರು, ಅದ್ಭುತ ಕಲಾವಿದರು. ರಮೇಶ್ ಭಟ್ ಸರ್, ನಾವು ಶಂಕರ್ ನಾಗ್ ಸರ್ನ ಪರ್ಯಾಯವಾಗಿ ನೋಡ್ತೀವಿ. ಅವ್ರನ್ನ ಶಂಕರ್ ನಾಗ್ ಅಂದ್ರೆ ಇನ್ನೊಬ್ಬ ಶಂಕರ್ ನಾಗ್ ಆಗಿ ನಾವು ರಮೇಶ್ ಭಟ್ ಸರ್ನ ನೋಡೋದು. ನನಗೆ ಯಾವಾಗ್ಲೂ ಒಂದು ಘಟನೆ ಹೇಳೋದು ರಮೇಶ್ ಭಟ್ ಸರ್ ಹೇಳೋದು. ಒಂದ್ಸಲ ಮುಂಬೈಗೆ ಹೋಗ್ಬೇಕಾಗಿತ್ತು, ಡೆಲ್ಲಿಗೆ ಹೋಗ್ಬೇಕಾಗಿತ್ತಂತೆ. ಸಡನ್ ಆಗಿ ಮಾತು ಫೈನಲ್ ಆಯ್ತು, ನೀನ್ ಡೆಲ್ಲಿಗೆ ಹೋಗ್ಬಿಡು ನಾಳೆ ಬೆಳಗ್ಗೆ ಅಂತ ಹೇಳಿದಾಗ, ಸರಿ ನಾಳೆ 11 ಗಂಟೆಗೆ ಬರ್ತೀನಪ್ಪ ಅಂತ ರಮೇಶ್ ಭಟ್ ಸರ್ ಶಂಕರ್ ನಾಗವ್ರನ್ನ ಭೇಟಿ ಮಾಡಿದಾಗ, ಸರಿ ನಿಂಗೆ 4 ಗಂಟೆಗೆ ಫ್ಲೈಟ್ ಇದೆ, ಡೈರೆಕ್ಟ್ ಆಗಿ ಹೊರಟ್ಬಿಡು, ಮ್ಯಾಟ್ರ್ ಏನೋದೇನು ಚರ್ಚೆ ಮಾಡೋಣ. ಇಲ್ಲ, ನಿನ್ ಜೊತೆ ಮಾತಾಡಕ್ ಟೈಮ್ ಇಲ್ಲ, ವೇಸ್ಟ್ ಆಗುತ್ತೆ. ಹೆಂಗಿರ್ ಕಾರಿಂದ ಏರ್ಪೋರ್ಟ್ ಹೋಗ್ತೀಯಲ್ವಾ, ಅಲ್ಲಿ ಬರ್ದು ಕೊಟ್ಟಿರ್ತೀನಿ, ಪೇಪರ್ ಓದ್ಕೊ, ಅದೇ ಮ್ಯಾಟ್ರು, ಹೋಗು ನೀನು. ಅಂದ್ರೆ ಇಲ್ಲಿಂದ ಏರ್ಪೋರ್ಟ್ ಹೋಗೋ ಅಷ್ಟೊತ್ತಿಗೆ ಏನ್ ಬೇಕು, 2 ಅವರ್ ನೋಟ್ ಕಂಟಿನ್ಯೂ ಏನ್ ಬೇಕು ಬರ್ದುಕೊಟ್ಬಿಟ್ಟು, ಇದ್ರಲ್ಲಿ ನೀನು ಟೈಮ್ ವೇಸ್ಟ್ ಮಾಡಬೇಡ, ನಾನು ವೇಸ್ಟ್ ಮಾಡ್ಕೊಂಡ. ಅಷ್ಟು ಸಮಯನ ಉಪಯೋಗಿಸ್ಕೊಂಡು ಶಂಕರ್ ನಾಗ್ ಸರ್ ಅಂತವ್ರ ಜೊತೆಗೆ ಸಮಯ ಕಳೆದವರು. ಅವರ ಅವರ ಬ್ರೈನು, ಶಂಕರ್ ನಾಗ್ ಸರ್ ಬ್ರೈನ್ ಆಗಿದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿರುವಂತಹ ಆಕೃತಿ, ವ್ಯಕ್ತಿ, ಮನುಷ್ಯ ಅಥವಾ ಒಬ್ಬ ಸ್ಟಾರ್, ಅದು ರಮೇಶ್ ಭಟ್ ಸರ್. ಸೊ ಅಂತವರೆಲ್ಲ ಈ ಸಿನಿಮಾದಲ್ಲಿ ಇದ್ದಾರೆ. ಶ್ರೀನಿವಾಸ ಮೂರ್ತಿ ಸರ್ 47 ವರ್ಷದಿಂದ ಒಂದು ಸಿನಿಮಾ ಬಂತು. ಯಾವುದು? ನಮ್ಮ 47-48 ವರ್ಷ ಆಯ್ತು ದಟ್ ಸಿನಿಮಾ. ಕವಿರತ್ನ ಕಾಳಿದಾಸ. ಇವತ್ತಿಗೂ ಕವಿರತ್ನ ಕಾಳಿದಾಸ ಬಗ್ಗೆ ನಾವೇನಾದ್ರು ಮಾತಾಡಕ್ಕಾಗತ್ತಾ? ಅಂತ ಅತಿ ಅದ್ಭುತವಾದ ಸಿನಿಮಾ ಅದು. 37 ಅನ್ಕೋತೀನಿ, 40 ವರ್ಷ, 40 ಸಮಥಿಂಗ್, 43-44 ಆಯ್ತು, ಸಾರಿ 83 ರಿಲೀಸ್ ಆಗಿದ್ದು, 43-44. ಸೊ ಭೋಜರಾಜನ್ ಪಾತ್ರ ಮಾಡಿದವರು, ನಿಮ್ಮೆಲ್ರಿಗೂ ಜೋಡಿ ಜೀವ, ಇದೆಲ್ಲ ಸಿನಿಮಾಗಳ ಮುಖ ಹತ್ತಿರವಾದವರು. ಶ್ರೀನಿವಾಸ ಮೂರ್ತಿ ಅವರು ಒಂದು ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಸಿನಿಮಾ ಬರೋ ಫೋರ್ಸೇ ಬೇರೆ. ಈಗ ನಮ್ಮ ವಿಷ್ಣು ಸರ್ ಜೊತೆಗೆ ಅವ್ರಿದ್ದ ಬಾಂಡಿಂಗ್, ಜಮೀನ್ದಾರರು ನೋಡಿದ್ರೆ ನಿಮ್ ವಿಷ್ಣು ಸರ್ ಎಷ್ಟಿಷ್ಟ ಆಗ್ತಾರೋ ಅಷ್ಟೇ ಅವ್ರ ಅಪ್ಪನ ಪಾತ್ರದ ಮಾಡಿದ್ರೆ ಶ್ರೀನಿವಾಸ ಮೂರ್ತಿ ಸರ್ ಇಷ್ಟ ಆಗ್ತದೆ. ನೀವು ದರ್ಶನ್ ಸರ್ದು ಕುರುಕ್ಷೇತ್ರ ನೋಡಿದ್ರೆ ಧೃತರಾಷ್ಟ್ರ ಅಷ್ಟೇ ಆವರಿಸ್ಕೋತಾರೆ, ದಟ್ಸ್ ಶ್ರೀನಿವಾಸ ಮೂರ್ತಿ ಸರ್. ಇಂಥ ಅಪರೂಪದ ಪಾತ್ರಗಳು ಮಾಡ್ಕೊಂಡ್ ಬಂದಿರುವಂತಹ ಅಪ್ರತಿಮ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ. ಮಿಮಿಕ್ರಿ ಗೋಪಿ, ದೇಶದ ಯಾವ ದೇಶದಲ್ಲಿ ಅವ್ರು ಶೋ ಕೊಟ್ಟಿಲ್ಲ ಹೇಳಿ, ಒಂದು ಗ್ಲೋಬ್ ಹಿಡ್ಕೊಂಡು ತಿರುಗಿಸಿ ಎಲ್ಲದಲ್ಲೂ ಇದ್ದಾರೆ. ಈ ಸಿನಿಮಾದಲ್ಲಿ ಅಷ್ಟು ರನ್ಸ್ ಇದ್ದಾರೆ. ನನಗೆ ಮೊನ್ನೆ ಮಿಮಿಕ್ರಿ ಗೋಪಿ ಹೋದ್ಮೇಲೆ ನೈಟ್ ಫೋನ್ ಮಾಡಿದ್ರು. ಏನ್ ಹೇಳಿರ್ಬೋದು ಹೇಳಿ? ಪ್ರಥಮ್ ಜಿ, ಅಷ್ಟು ದೇಶದಲ್ಲಿ ಶೋಸ್ ಮಾಡಿದ್ದೀನಿ ನಾನು. ಆಸ್ಟ್ರೇಲಿಯಾ 1ಕ್ಕೆ 3 ಸಲ ಹೋಗಿದ್ದೀನಿ. ಜರ್ಮನಿ, ಬ್ರಿಟನ್, ಫ್ರಾನ್ಸ್, ಸೈಮಾ ಅವಾರ್ಡ್ಸ್,
ಎಲ್ಲದರಲ್ಲೂ ಶೋ ಮಾಡಿದ್ದೀನಿ. ನಾನು ಸಿನಿಮಾ ಮಾಡಿದ್ದೀನಿ, ಅಲ್ಲೋ ಇಲ್ಲೋ ಫ್ರೇಮಲ್ಲಿ ಒಂದು ಕಾಣಿಸ್ಕೊಂಡ್ರೆ ಹೆಚ್ಚು. ಈ ಸಿನಿಮಾ ಟ್ರೈಲರ್ಲೇ ನಂಗೆ ಅಷ್ಟು ಪ್ರಮುಖವಾದ ಪಾತ್ರ ಇದೆ. ನಾನೊಂದು ಪಾತ್ರ ಮಾಡಿದ್ಮೇಲೆ ಅಷ್ಟು ಖುಷಿಪಟ್ಟು ಎಂಜಾಯ್ ಮಾಡಿದ್ದಿದೆ. ನಾನು ಯಾವ್ದಾದ್ರು ಸಿನಿಮಾ ಪ್ರೆಸ್ ಮೀಟಿಗೆ ಬಂದಿರೋದು ನೋಡಿದ್ದೀರಾ, ನನ್ನ ಈವೆಂಟ್ಗಳಂತ ನಿಮ್ಮೇಲೆ ಬರೋ ಖುಷಿಗೆ ಬಂದೆ. ಆ್ಯಂಡ್ ಟ್ರೈಲರ್ಲು ಕೂಡ ಅಷ್ಟೇ ಬೆಳೆಸ್ಕೊಂಡಿದ್ದೀರಾ, ಸಿನಿಮಾದಲ್ಲಿ ಅಷ್ಟೇ ಖುಷಿಯಾಗಿದೆ. ಮನುಷ್ಯ ಜೊತೆ ಆ್ಯಕ್ಟ್ ಮಾಡೋದು ಕಷ್ಟ, ದೈಗಳ ಜೊತೆ ಮಾಡಿಸ್ಬಿಟ್ಟಿದ್ದೀರಾ ಪ್ರಥಮ್ಜಿ. ನಾನು ಸಿಂಗಾಪುರ ಫಾರಿನ್ಲೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ, ಇಡೀ ಭೂಮಂಡಲನೇ ಸುತ್ತಬಿಟ್ಟೆ, ದೈಗಳ ಜೊತೆ ಮಾಡ್ರಲ್ಲ ಅದು ಮಾಡಿಸ್ಬಿಟ್ರಿ ನನಗೆ ಅಂತ ಹೇಳು. ಇನ್ನೇನು ಬೇಕು ಸರ್? ಕರೆಕ್ಟ್. ಮತ್ತೆ ಈಗ ಪ್ರಥಮ್ ಸರ್ ಈಗ ಟ್ರೈಲರ್ ನೋಡೋದು, ಟ್ರೈಲರ್ ತುಂಬಾ ಆಕ್ಷನ್ ಎಲ್ಲ ಮಾಡಿದ್ದೀರಾ ಪವರ್ಫುಲ್ ಆಗಿ, ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಆಕ್ಷನ್ ಸರ್ ಹೇಳಿದ್ನಲ್ಲ, ಒಂದಕ್ಕಿಂತ ಒಂದು ಭಿನ್ನತೆ ಎಕ್ಸ್ಪೆಕ್ಟ್ ಮಾಡ್ತಾರೆ ನೋಡೋರ್ಗೆ. ನಾನು ಮಾಡೋದಿದು, ನೀನ್ ನೋಡು ಅಂತ ಹೇಳಕ್ ನಾವಿಲ್ಲ. ಅವ್ರು ಏನ್ ಕೇಳ್ತಾರೆ ಅದು ಕೊಡ್ಬೇಕು. ನೀವು ಗ್ರಾಹಕರಿಗೆ ಏನ್ ಬೇಕು ಹೋಟೆಲ್ ಕೊಡೋದು. ಇಡ್ಲಿ ಇದೆ, ಅವ್ರು ಹೇಳ್ತಾರೆ ಏನಿದೆ ಅಂತ ಹೇಳಿದಾಗ ಏನಿದೆ ಅಂತ ಕೇಳಿದಾಗ 10 ವಸ್ತುಗಳು ಮೆನುಗಳು ಹೇಳ್ಬೇಕು ಅವ್ರಿಗೆ. ಖಾರಾಬಾತ್, ಕೇಸರಿಬಾತ್, ಅದ್ರಲ್ಲಿ ಯಾವುದೋ ಒಂದು ಅವ್ರು ಆಯ್ಕೆ ಮಾಡ್ಕೋತಾರೆ. ಅವ್ರಿಗೆಲ್ಲವೂ ಇರ್ಬೇಕು, ನವರಸಗಳು ಇರಬೇಕು. ಸೊ ಇದ್ರಲ್ಲಿ ಆಕ್ಷನ್ ಬೇಕಿತ್ತು, ಆಕ್ಷನ್ ಮಾಡಿದೆ. ನಟ ಭಯಂಕರ ಕಾಮಿಡಿ ಕಮ್ಮ, ಅದು ಬೇರೆ ಜಾನರ್ ಸಿನಿಮಾ. ಕೊಕೈನ್ ಕಂಪ್ಲೀಟ್ ಆಕ್ಷನ್ ಸಿನಿಮಾ. ಅದು ಇಕ್ಕವರು ವೆಂಕಟೇಶ್ ಫೈಟ್ ಮಾಸ್ಟರ್, ಅವ್ರ ಹತ್ರ ಏನು ತವರಿಗೆ ಬಾ ತಂಗಿ ತರ ಸಿನಿಮಾ ತೆಗಿಯಕಾಯ್ತದ? ಇಲ್ಲಿಂದ ಪ್ರಥಮ್ ಅಲ್ಲಿ ಆರ್ಬುಡಿ ಪ್ರಥಮ್ ಒಂದು ಮೊನ್ನೆ ಸಮುದ್ರಕ್ಕೆ ಅಂದ್ರೆ ಮಂಗಳೂರು ಕ್ಲೈಮ್ಯಾಕ್ಸ್ ಶೂಟ್ ನಡೀತಾ ಇತ್ತು 4 days. ಪ್ರಥಮ್ ಇಲ್ಲಿಂದ ಸಮುದ್ರಕ್ಕೆ ಸರ್ ಏನ್ ಹೇಳ್ತಾ ಇದ್ದೀರಾ? ಇಲ್ಲ ಪ್ರಥಮ್ ಸೇಫ್ಟಿ ಇದೆ, ಏನಿಲ್ಲ, ಸುಮ್ಮನೆ ಹಿಂಗೆ ಎಗಿರ್ತೀರಾ, 2 ಬೋಟ್ ಬರುತ್ತೆ, ಬೋಟ್ ಮೇಲಿಂದ. ಸರ್ ಏನ್ ಮಾತಾಡ್ತಾ ಇದ್ದೀರಿ ಸರ್? ಏನಾಗಲ್ಲ ಪ್ರಥಮ್, ನಮ್ಮ ಹುಡುಗ ಹೆಂಗ್ ಬೀಳ್ತಾ ನೋಡಿ, ಎಗ್ರ ಅಂದ್ರು, ಟಪಕ್ಕೂ ಎಗರ್ಬಿಟ್ಟ ಅವನು. ಸರ್ ಅವ್ರು ಎಗಿರ್ತಾರೆ, ಹೀಸ್ ಎ ಫೈಟರ್ ಸರ್, ಪ್ರೊಫೆಷನಲಿ ಹೀಸ್ ಎ ಫೈಟರ್. ನಾನು ಸರ್ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಸರ್ ನಾನು ಅಂತ ಹೇಳಿದೆ. ಇಲ್ಲ ಪ್ರಥಮ್ ಹಿಂಗಿರ್ತೀನಿ ನೋಡಿ, ಹಿಂಗ್ ಅನ್ಬಿಡ್ತೀನಿ ನೋಡಿ ಅಂತ ತಳ್ಳೆ ಬಿಟ್ರು. ಅದು ಅವ್ರ ಹತ್ರ ಫೈಟ್ ಹಂಗೆ ಎಕ್ಸ್ಪೆಕ್ಟ್ ಮಾಡಬೇಕು. ಆ ಫಿಲ್ಮ್ ದೊಡ್ಡ ಆಕ್ಷನ್ ಸಿನಿಮಾ, 5 ಆಕ್ಷನ್ಸ್ ಇದೆ, ಸೊ ನಡೀತಾ ಇದೆ. ಈಗ ಇದು ಫಸ್ಟ್ ನೈಟ್ ವಿತ್ ದೆವ್ವ, ಕಾಲೇಜ್ ಪೋರ್ಷನ್ ಫೈಟ್ ಬೇಕಿತ್ತು, ಕ್ಲೈಮ್ಯಾಕ್ಸು ದೆವ್ವ ಇದ್ದಾಗ ಅದೊಂದು ಫೈಟು. ಅಯ್ಯೋ ಸೆನ್ಸಾರ್ ಅಂತೂ ಸಖತ್ ಮಜಾ ಇತ್ತು ಬಿಡಿ. ನಿಮಗೆ ಸೆನ್ಸಾರ್ ಆಫೀಸರ್ ಜೊತೆ ಎಲ್ರಿಗೂ ಕಿರಿಕಾಗತ್ತೆ. ಸೆನ್ಸಾರ್ ಆಫೀಸರ್ ತುಂಬಾ ಖುಷಿ ಪಟ್ಟು ಎಂಜಾಯ್ ಮಾಡೋದು ಸಿನಿಮಾ ಇದು, ಗೊತ್ತಾ? ನೀವು ಕೇಳಿದ್ರಲ್ಲ ಅದೇ ಟೈಟ್ಲ್ ಯಾಕೆ ಇಟ್ಟಿದ್ದೀರಾ ಅಂತ. ಸಿನಿಮಾ ನೋಡೋದು ಸೆನ್ಸಾರ್ ಆಫೀಸರ್, ಒಂದು ಘಟನೆ ನಡೀತು. ಅದು ಸಿನಿಮಾ ನೋಡಿದ್ಮೇಲೆ ನಮ್ಮನ್ನು ಕರೀತಾರೆ ಒಳಗಡೆ, ಪ್ರಥಮ್ ಅವರೇ ಯಾವ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರು. ಸರ್ ಇವು ಕೇಳಿದ್ರೆ ನಾನು ಕೇಳಕ್ಕೆ ರೆಡಿ ಇಲ್ಲ, ಕೊಡೋಕ್ಕೆ ನೀವು ಕೊಟ್ಟರೆ ಒಪ್ಕೊಳಕ್ಕೆ ನಾನು ರೆಡಿ ಇಲ್ಲ. ನಾವು ಮ್ಯಾಕ್ ಬರ್ತೀನಿ, ನೀವು ಕೆಳಗೆ ಬನ್ನಿ, ಕೊಟ್ಬಿಡಿ ಸರ್ ಮಧ್ಯದಲ್ಲಿ. ಅಯ್ಯೋ ಆಗಲ್ಲ ಪ್ರಥಮ್ ಅವರೇ. ಯಾಕೆ? ಪ್ರಥಮ್ ಅವರೇ ಟೈಟ್ಲೇ ಇದೆಯಲ್ಲ ಫಸ್ಟ್ ನೈಟ್ ವಿತ್ ದೆವ್ವ. ಓ ಟೈಟ್ಲು ಪ್ರಾಬ್ಲಮ್ ಸರ್? ಟೈಟ್ಲಲ್ಲಿ ಏನು ಪ್ರಾಬ್ಲಮ್ ಸರ್ ಅಂದೆ. ಅದೇ ಫಸ್ಟ್ ನೈಟ್ ವಿತ್ ದೆವ್ವ. ಓಕೆ ಸರ್, ನೀವು ಮಜಾ ಭಾರತ ಓಪನ್ ಮಾಡಿ ಸರ್, ಯೂಟ್ಯೂಬಲ್ಲಿ. ಯಾರು ಯೂಟ್ಯೂಬ್ ಇದೆ ಓಪನ್ ಮಾಡಿ ಸರ್. ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಗಿಚ್ಚ ಗಿಲ್ಗಿಲಿ, ಮಜಾ ಟಾಕೀಸ್, ಮಜಾ ಭಾರತ, ಕಾಮಿಡಿ ಕಿಲಾಡಿಗಳು ಎಲ್ಲದರಲ್ಲೂ ಏನಂದ್ರೆ ಚಂದ್ರಪ್ರಭಾ ಫಸ್ಟ್ ನೈಟಲ್ಲಿ ಮಾಡಿದ್ದೇನು, ರಚಿತಾರಾಮದ ಫಸ್ಟ್ ನೈಟಲ್ಲಿ ತಗಲಾಕಿಕೊಂಡ ಮಂಜು ಪಾವಗಡ. ಸೊ ಇಂಥ ಕಂಟೆಂಟ್ ಇರುತ್ತೆ. ಎಲ್ಲ ವಿಡಿಯೋಗಳು 2.5-3 ಮಿಲಿಯನ್ ಹೋಗಿರುತ್ತೆ. ಸ್ಮಾಲ್ ಸ್ಕ್ರೀನ್ಲೇ 2.5 ಹಂಗಿರುತ್ತೆ ಕಂಟೆಂಟ್. ಹಂಗೆ ಇರ್ತಾರೆ ಅಂದ್ರೆ ಫಸ್ಟ್ ನೈಟ್ ಸ್ಕಿಟ್ಗಳೇ ಇರ್ತಾರೆ. ನಾವು ಸಿನಿಮಾಗೆ ಟ್ರೈನ್ ಸರ್ ತಪ್ಪು. ಮೊದಲ ರಾತ್ರಿಯಲ್ಲಿ ದೆವ್ವ ಬಂದು ಕಾಣಿಸಿಕೊಂಡಿತು ಅಂತ ಇಡ್ಲ ಸರ್ ಟೈಟ್ಲು ಅಂತ ಹೇಳಿದೆ. ಇಲ್ಲ ಕರೆಕ್ಟ್ ಆಗಿದೆ ಪ್ರಥಮ್, ಒಂದು 10 ನಿಮಿಷ ಹೊರಗಡೆ ಇರಿ, ಹೊರಗಡೆ ಕಳಿಸೋದು. ಪುನಃ 10 ನಿಮಿಷ ಬಿಟ್ಟು ಮತ್ತೆ ಬಂದರು, ನನ್ನ ಕರೆಸ್ಕೊಂಡ್ರು. ಪ್ರಥಮ್ ಓಕೆ, ಬಟ್ ಇದು ಲಾಸ್ಟಲ್ಲಿ ದೆವ್ವ ತಲೆ ಕತ್ತರಿಸೋ ಸೀನ್ ಇದೆಯಲ್ಲ, ಓಕೆ ಅದಕ್ಕೆ ಅದು ಪ್ರಥಮ್ ತಲೆ ಕತ್ತರಿಸೋ ಸೀನು ಸರ್. ಮನುಷ್ಯ ಹೊಡೆದ್ರೆ ಇಲ್ಲಿ ಬೀಳ್ತಾರೆ ಸರ್, ದೆವ್ವ ಹೊಡೆದ್ರೆ ಅಷ್ಟು ದೂರ ಬೀಳ್ಬೇಕು ಸರ್, ಅದಕ್ಕೆ ದೆವ್ವ ಸೂಪರ್ ನ್ಯಾಚುರಲ್ ಪವರ್ ಅದು, ಸೊ ಮಾಡಲೇಬೇಕು ಸರ್ ಅದು ಅಂತ ಹೇಳಿ ಒಪ್ಪಿಸ್ತೇನೆ. ನೀವು ಯಾಕೆ ಆಪ್ಷನ್ ನೋಡಬಾರ್ದು ಪ್ರಥಮ್? ಆಪ್ಷನ್ ಅಂದರೆ ರಿವೈಸಿಂಗ್ ಕಮಿಟಿಗೆ ಹೋದ್ರೆ ಇವನೇ ಕೊಡ್ಬೋದು ಪ್ರಥಮ್. ಇಲ್ಲಿ ಆಕ್ಷನ್ ಜಾಸ್ತಿ ಇದೆ ಲಾಸ್ಟ್ ತಲೆ ಕತ್ತರಿಸೋ ಸೀನಲ್ಲಿ. ಸರ್ ಇಡ್ಲಿಗೆ ಆಪ್ಷನ್ ತಟ್ಟೆ ಇಡ್ಲಿ, ರವೆ ಇಡ್ಲಿ. ದೋಸೆಗೆ ಆಪ್ಷನ್ ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಖಾಲಿ ದೋಸೆ, ರವೆ ದೋಸೆ, ಆನಿಯನ್ ದೋಸೆ. ರೈಸ್ ಬಾತ್ಗೆ ಆಪ್ಷನ್ನು ಚಿತ್ರಾನ್ನ, ಬಿಸಿಬೇಳೆಬಾತು. ಏಗ್ ಆಪ್ಷನ್ನು UA ಸರ್. ನೀವು ಅನ್ಕೊಂಡಿದ್ರೆ ಕಟ್ ಮಾಡ್ಬಿಟ್ಟು UA ಕೊಡಿ ಸರ್. ನಾನು ಬಿಡಲ್ಲ ಸರ್, ನನ್ನ ಸಿನಿಮಾ UAನೇ ಬೇಕು. ಯಾಕೆ ಹಠ ಮಾಡ್ತಾ ಇದ್ದೀರಾ ಅಂದರು. ಸರ್ ನಾನು ದರ್ಶನ್ ಅವರಾಗಲಿ, ಸುದೀಪ್ ಆಗಲಿ, ಅಥವಾ ಯಶ್ ಆಗಲಿ, ಅಥವಾ ಧ್ರುವ ಸರ್ಜಾ, ಶಿವಣ್ಣ ಅಲ್ಲ ಸರ್. ಫಸ್ಟೇನೆ ಅಷ್ಟು ಓಪನಿಂಗ್ ತೊಗೊಳುತ್ತೆ, 20 ಕೋಟಿ ವಾರ ಕಲೆಕ್ಷನ್ ಮಾಡುತ್ತೆ, 30 ಕೋಟಿ ಆಗುತ್ತೆ ಅಂತ ಹೇಳೋಕ್ಕೆ. ನಾನು ಥಿಯೇಟ್ರಿಕಲ್ಲಿ ಏನಾಗುತ್ತೆ, ಸ್ಮಾಲ್ ಸ್ಕ್ರೀನು ಸ್ಯಾಟಲೈಟ್ ರೈಟ್ಸ್ ಆಗಬೇಕು, ಅದು ಕೊಡಬೇಕು ಅಂತ ಇದ್ದೀನಿ. ಆಯಿತು ಪ್ರಥಮ್ ನೋಡ್ತೀನಿ. ಆ ದೆವ್ವಕ್ಕೊಂದು ಡೈಲಾಗ್ ಇದ್ದಲ್ಲಿ, ದೆವ್ವದ ಹತ್ರ ತುಕಾಲಿ ಸಂತ ಬಂದು ಏನು ಕಿತ್ಕತ್ಯಾ ಅಂತ ಐತೆ, ಅದಕ್ಕೆ ಏನು ಮಾಡ್ಕತ್ಯಾ ಅಂತ ಚೇಂಜ್ ಮಾಡ್ಕೋತೀನಿ ಸರ್ ಅಂದೆ. ಸೂಪರ್ ಪ್ರಥಮ್ ಅಂತ ಹೇಳಿದ್ರು, UA ಕೊಟ್ಟರು. ಹಿಂಗೆಲ್ಲ ಆಯಿತು, ಒಂದು ಒಳ್ಳೆ ಜರ್ನಿ ಆಯಿತು ಪ್ರಥಮ್ ಸರ್. ಮತ್ತೆ ಈಗ ಏಪ್ರಿಲ್ 3ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದೊಳ್ಳೆ ಶ್ರಮ ಇಟ್ಟು ಸಿನಿಮಾ ಮಾಡಿದ್ದೀನಿ, ದಯವಿಟ್ಟು ಕೈ ಮುಗಿತೀನಿ, ಕೈ ಹಿಡೀರಿ, ಅಷ್ಟೇ ಹೇಳೋದು ನಾನು. ಥ್ಯಾಂಕ್ ಯು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನೋಡಿ ನೀವೇನು ಗೆಲ್ಸಿದ್ದೀರಾ ಅದ್ರಲ್ಲಿ ನನ್ನ ಸಮಾಜಕ್ಕೆ ತಪ್ಪು ಸಂದೇಶ ಇರೋವಂಥದ್ದು, ರಮ್ಮಿ ಆ್ಯಡ್ ಸಪೋರ್ಟ್ ಮಾಡೋದು, ಇನ್ಯಾವುದೋ ಫೇಕ್ ಪ್ರಮೋಷನ್ಸ್ ಮಾಡೋದು, ಗ್ಯಾಮ್ಲಿಂಗ್ ಆ್ಯಪ್ಸನ್ನು ಪ್ರಮೋಟ್ ಮಾಡೋದು ಮಾಡಿಲ್ಲ. ನೀವು ಯೋಚನೆ ಮಾಡಿ ಕೂತ್ಕೊಂಡು
ನನ್ನ ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ರೀಚ್ ಇರುತ್ತೆ ಅಂದಾಗ ಬರೀ ಫೇಕ್ ಪ್ರಮೋಷನ್ ಮಾಡಿಕೊಂಡ್ರೆ ತಿಂಗಳಿಗೆ 10 ಲಕ್ಷ ನಾನು ದುಡಿಬೋದು. ಯಾವುದೂ ಮಾಡ್ತಾ ಇಲ್ಲ, ಸಿನಿಮಾ ಮಾತ್ರ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಜನಕ್ಕೆ ತಪ್ಪು ಸಂದೇಶ ಹೇಳಬಾರ್ದು ಅಂತ. ಬಿಗ್ ಬಾಸ್ ಆದಮೇಲೆ ಇಷ್ಟು ಮಟ್ಟಕ್ಕೆ ಕೈ ಹಿಡಿದಿದ್ರೆ 5-6 ಸಿನಿಮಾ ಹೀರೋ ಆದ ಎಲ್ಲವೂ ಕಲರ್ಸ್ ತೊಗೊಂಡಿದೆ ಅಂದರೆ ನಾನು ಲಾಯಲ್ ಆಗಿ ಖುಷಿ ಆಯಿತು. ಈ ಹಂತದಲ್ಲಿ ನೀವು ಕೈ ಹಿಡ್ರಿ, ದಯವಿಟ್ಟು ನೀವು ಆಶೀರ್ವಾದ ಮಾಡಿದ್ರೆ ಎಷ್ಟೋ ಜನ ಪ್ರತಿಭಾವಂತರಿಗೆ ಅವಕಾಶ ಆಗುತ್ತೆ. ತುಂಬ ಜನ ಇದ್ದಾರೆ, ನಿಖಿತಾ ಅವರು ಇದ್ದಾರೆ, ಸುಷ್ಮಿತಾ ಇದ್ದಾರೆ, ಕುರಿ ಪ್ರತಾಪ್ ಇದ್ದಾರೆ, ಸಾರಿ ನಮ್ಮ ಮಿಮಿಕ್ರಿ ಗೋಪಿ ಇದ್ದಾರೆ, ತುಕಾಲಿ ಸಂತು ಇದ್ದಾರೆ. ತುಕಾಲಿ ಸಂತು ಅಲ್ಟಿಮೇಟ್ ಈ ಸಿನಿಮಾದಲ್ಲಿ. ಇವರೆಲ್ಲರ ಸಹಕಾರದಲ್ಲಿ ಒಳ್ಳೆ ಸಿನಿಮಾ ಆಗಿದೆ. ದಯವಿಟ್ಟು ಆಶೀರ್ವಾದ ಮಾಡಿ.